ಪ್ರಾಚೀನ ಸಂಸ್ಕೃತಿಯ ಪ್ರತೀಕವಾಗಿರುವ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನದ ಕಾರ್ಯ ಮುಂದುವರೆದಿದೆ. ಇವತ್ತು ಡೇ 9. ಇವತ್ತೂ ಕೂಡ ಉತ್ಖನನದ ಕಾರ್ಯ ಬರದಿಂದ ಸಾಗ್ತಾ ಇದೆ. ಮತ್ತಷ್ಟು ಮಗದಷ್ಟು ಪ್ರಾಚ್ಯ ಅವಶೇಷಗಳು ಸಿಗ್ತಾ ಇದೆ. ಹೌದು, ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಉತ್ಖನನದ ಕಾರ್ಯ ಮುಂದುವರೆದಿದೆ. ಇವತ್ತು 9ನೇ ದಿನ. ಇವತ್ತು ಕೂಡ ಶೋಧವನ್ನು ಮುಂದುವರಿಸಲಾಗಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಪ್ರಾಚ್ಯ ಅವಶೇಷಗಳು. ಲಕ್ಕುಂಡಿ ತೋಟದ ಮನೆಯಲ್ಲಿ ಶಿಲೆಗಳು ಪತ್ತೆಯಾಗಿರೋದು ಕೂಡ ಗೊತ್ತಾಗ್ತಾ ಇದೆ. ಬಾವಿಯಲ್ಲಿಯೂ ಸರಸ್ವತಿ ಲಕ್ಷ್ಮಿಯ ಮೂರ್ತಿ ಪತ್ತೆಯಾಗಿದೆ. ಶೈವ ದೇವಾಲಯದ ದ್ವಾರಪಾಲಕರು, ಶಿಲಾಶಾಸನ, ಹಲವು ಪ್ರಾಚ್ಯಾವಶೇಷಗಳು ಮನೆಯ ಬಳಿ ಸಿಕ್ಕಿರೋದು ಗೊತ್ತಾಗ್ತಾ ಇದೆ. ಗದಗ ಜಿಲ್ಲೆಯಲ್ಲಿ 9ನೇ ದಿನದ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಸಿಗ್ತಾ ಇರುವಂಥದ್ದು. ಯುಗಗಳು ಉರುಳಿದೆ, ಸಾಮ್ರಾಜ್ಯಗಳು ಮಣ್ಣಾಗಿದೆ, ರಾಜ ಮಹಾರಾಜರು ಬಂದು ಹೋಗಿ ಆಗಿದೆ. ಈಗ ಭೂಮಿಯನ್ನು ಅಗಿತಾ ಇದ್ದ ಹಾಗೆ ಅಡಿಗಡಿಗೂ ಕೂಡ ಅಚ್ಚರಿಯ ಅಂಶಗಳು ಹೊರಸಿಗ್ತಾ ಇದೆ, ಹೊರಬರ್ತಾ ಇದೆ. ಅದರಲ್ಲೂ ಕೂಡ ತೇತ್ರಾಯುಗದವರೆಗೂ ಕೂಡ ಇತಿಹಾಸದ ಬೇರಿದೆ ಅನ್ನೋದಕ್ಕೆ ಈಗ ಸಿಗ್ತಾ ಇರುವಂತಹ ಕುರುಹುಗಳು ಸಾಕ್ಷಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಬಾವಿಯಲ್ಲಿ ಸಿಕ್ಕಿರುವಂತಹ ಲಕ್ಷ್ಮೀ ಮೂರ್ತಿ, ಮತ್ತೊಂದು ಕಡೆ ಮನೆಯ ಗೋಡೆಯಲ್ಲಿ ಶಿಲ್ಪಕಲೆ ಕೂಡ ಸಿಕ್ಕಿರುವಂಥದ್ದು. ಉತ್ಖನನದ ಕಾರ್ಯ ಮುಂದುವರಿತಾ ಇದ್ದ ಹಾಗೆ ಇದೇ ರೀತಿಯ ಮತ್ತಷ್ಟು ಪ್ರಾಚ್ಯ ಅವಶೇಷಗಳು ಸಿಗ್ತಾ ಇದ್ದಾವೆ. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಬಗೆದಷ್ಟು ಪ್ರಾಚ್ಯಾವಶೇಷಗಳು ಪತ್ತೆ ಆಗ್ತವೆ. ಆ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೇನೆ. ನಮ್ಮ ಒಂದು ಹಿಂಭಾಗದಲ್ಲಿ ನೋಡ್ತಿರ್ಬೋದು, ನಾವಿವಾಗ ಗದಗದ ಲಕ್ಕುಂಡಿಯ ಒಂದು ಶಂಕರಯ್ಯ ಬಳಗಾನೂರು ಅನ್ನುವಂಥವರ ಒಂದು ತೋಟದಲ್ಲಿದ್ದೀವಿ. ಈ ತೋಟದಲ್ಲಿ ಒಂದು ಬಾವಿ ಇದೆ. ಆ ಬಾವಿಯಲ್ಲೂ ಸಹ ಒಂದಿಷ್ಟು ಪ್ರಾಚೀನ ಕಾಲದ ಶಿಲೆಗಳು ಸಹ ಪತ್ತೆಯಾಗಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ನೋಡ್ತಿರ್ಬೋದು, ಆ ಬಾವಿಯಲ್ಲಿ ಒಂದು ಆ ದೇವಿಯ ಮೂರ್ತಿ ಇದೆ. ಇದು ಲಕ್ಷ್ಮೀ ದೇವಿಯ ಅಥವಾ ಸರಸ್ವತಿಯ ಮೂರ್ತಿ ಅನ್ನುವಂಥದ್ದನ್ನು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಿದೆ. ಈ ಒಂದು ಬಾವಿಯನ್ನು ಇತ್ತೀಚೆಗೆ ನಿರ್ಮಾಣ ಮಾಡಿದರೆ, ಆ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ಏನು ಅವಶೇಷಗಳು ಸಹ ಸಿಗ್ತವೆ. ಅಂದರೆ ಕಲ್ಯಾಣ ಚಾಲಕರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಪತನದ ನಂತರ ಕೆಲವು ದೇವಸ್ಥಾನಗಳು ಅವಶೇಷ ಹೊಂದ್ತವೆ, ನಾಶವಾಗ್ತವೆ. ನಾಶವಾದಂತಹ ದೇವಸ್ಥಾನಗಳ ಕಲ್ಲುಗಳನ್ನು ತಂದು ಈ ಒಂದು ಬಾವಿಯನ್ನು ಸಹ ಕಟ್ಟಿರುವಂಥದ್ದು. ಇದರಲ್ಲಿ ನೋಡ್ತಾ ಇರ್ಬೋದು, ಇದು ಒಂದು ಲಕ್ಷ್ಮೀ ಶಿಲೆ ಅಥವಾ ಸರಸ್ವತಿ ಶಿಲೆ ಅನ್ನುವಂಥದ್ದನ್ನು ಕೂಡ ಈಗ ತಜ್ಞರು ಹೇಳಬೇಕಾಗಿದೆ. ಇದು ಒಂದು ಬಾವಿಯಲ್ಲಿ ಸಿಕ್ಕಂತಹ ಒಂದು ಶಿಲೆಯಾದರೆ, ಇನ್ನು ಈ ತೋಟದಲ್ಲಿ ಸಾಕಷ್ಟು ಒಂದು ಕುತೂಹಲಕಾರಿ ಮೂಡಿಸುವಂತಹ ಕೆಲವು ಪ್ರಾಚ್ಯಾವಶೇಷಗಳು ಸಹ ಇಲ್ಲಿ ದೊರೆಯುತ್ತವೆ. ಇದು ಜಮೀನಿಗೆ ಸಂಬಂಧಪಟ್ಟಂತಹ ಒಂದು ತೋಟದ ಮನೆ ಇದೆ. ಇದು ಈ ಒಂದು ಬಾವಿಯ ನೀರನ್ನು ಎತ್ತಕ್ಕೆ ಒಂದು ಪಂಪ್ಸೆಟ್ ಮಾಡಿರ್ತಾರೆ. ಆ ಪಂಪ್ಸೆಟ್ಗಾಗಿ ನಿರ್ಮಾಣ ಮಾಡಿದಂತಹ ಒಂದು ತೋಟದ ಮನೆ. ಈ ತೋಟದ ಮನೆ ಕಟ್ಟಬೇಕಾದ್ರೆ ಇಲ್ಲೂ ಕೂಡ ಪ್ರಾಚೀನ ಕಾಲದ ಒಂದಿಷ್ಟು ಶಿಲೆಗಳನ್ನು ಇಟ್ಟು ಇಲ್ಲಿ ಕಟ್ಟಿರುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದೊಂದು ಪಾಲಕರು ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಈ ದ್ವಾರಪಾಲಕರು, ಇದು 12ನೇ ಶತಮಾನದ ಒಂದು ದ್ವಾರಪಾಲಕರ ಶಿಲೆ ಅನ್ನುವಂಥದ್ದು ಈ ಸದ್ಯದ ಮಟ್ಟಿಗೆ ಗೊತ್ತಾಗ್ತದೆ. ಈ ಒಂದು ಮನೆ ಕಟ್ಟಬೇಕಾದ್ರೆ, ಈ ಒಂದು ಪಂಪ್ಸೆಟ್ಟಿನ ತೋಟದ ಮನೆ ಕಟ್ಟಬೇಕಾದ್ರೂ ಕೂಡ ಇಂತಹದ್ದೊಂದು ಶಿಲೆಗಳನ್ನಿಟ್ಟು ಕಟ್ಟಿರುವಂಥದ್ದು ಈ ದ್ವಾರಪಾಲಕರದ್ದು. ಅದೇ ರೀತಿಯಾಗಿ ನಾವು ಮತ್ತೊಂದನ್ನು ತೋರಿಸ್ತಾ ಇದ್ದೀವಿ. ಇದು ಏನು ಅಂತಂದರೆ ದಾನಶಿಲೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಈ ದಾನಶಿಲೆ ಅಂತಂದರೆ ಈ ದೇವಸ್ಥಾನಗಳನ್ನು ಅಥವಾ ಬಾವಿಗಳನ್ನು ಏನಾದರೂ ಕಟ್ಟಿದರೆ, ಆ ಕಟ್ಟಿದಂಥ ಯಾರು ಕಟ್ಟಿದ್ರು, ಯಾರಿಗಾಗಿ ಕಟ್ಟಿದ್ರು, ಯಾತಕ್ಕೆ ಕಟ್ಟಿದ್ರು ಅನ್ನುವಂಥದ್ದನ್ನು ಈ ಒಂದು ದಾನಶಿಲೆ ಮೂಲಕ ತೋರಿಸುವಂಥದ್ದಕ್ಕೆ ಇದರಲ್ಲಿ ಉಲ್ಲೇಖ ಇರುತ್ತೆ. ಆದರೆ ಈಗ ಶಾಸನಗಳು ಸಂಪೂರ್ಣವಾಗಿ ಅಳಿಕೆ ಹೋಗಿದೆ. ಇದು ಒಂದು ದಾನಶಿಲೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಈಶ್ವರ ಇದೆ, ಅರ್ಧ ಚಂದ್ರಾಕೃತಿ ಇದೆ, ಪೂರ್ಣ ಚಂದ್ರ ಇದೆ, ಸೂರ್ಯ ಇದೆ, ಹಾಗೆ ಬಸವಣ್ಣ ಇದೆ, ಜೊತೆಗೆ ಆಣೆ ಇದೆ. ಆ ಬಸವಣ್ಣನ ಮುಂದೆ ಕೈ ಮುಗಿದು ಕುಳಿತಂತಹ ಒಂದು ಭಕ್ತನ ಚಿತ್ರ ಇದೆ. ಹಾಗಾಗಿ ಇದನ್ನು ಯಾವ ಕಾಲದ ಘಟ್ಟದಲ್ಲಿ ಯಾರಿಗೆ ದೇವಸ್ಥಾನವನ್ನು ಕಟ್ಟಿದ್ರೋ ಅಥವಾ ಬಾವಿಗಳನ್ನು ಕಟ್ಟಿದ್ರೆ, ಕೆರೆಗಳನ್ನು ಕಟ್ಟಿದ್ರ ಅನ್ನುವಂಥದ್ದನ್ನು ದಾನವಾಗಿ ಕೊಟ್ಟಂತಹದ್ದಕ್ಕೆ ದಾನಶಿಲೆ ಅಂತನ್ನುವಂಥದ್ದು ಕೂಡ ಕರೀತಾರೆ. ಹಾಗಾಗಿ ಈಗ ಮತ್ತೊಂದು ನಮ್ಮ ಒಂದು ಈ ಗೋಡೆಯ ಮತ್ತೊಂದು ಭಾಗದಲ್ಲಿ ತೋರಿಸ್ತಾ ಇದ್ವಿ. ಇದು ಒಂದು ಗಣೇಶನ ಚಿತ್ರವುಳ್ಳಂತಹ ಒಂದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಇದು ಲಕ್ಕುಂಡಿಯಲ್ಲಿ ಕಾಣಸಿಗ್ತಾ ಇರುವಂತಹ ಪ್ರಾಚ್ಯ ಅವಶೇಷಗಳು ಪ್ರಾಚೀನ ಸಂಸ್ಕೃತಿಯ ಪ್ರತೀಕ. ಕರ್ನಾಟಕದ ಸಂಸ್ಕೃತಿಯನ್ನು ಈ ಪ್ರಾಚೀನ ವಸ್ತುಗಳು ಸಾರ್ತಾ ಇದ್ದಾವೆ.